ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ. ಏಪ್ರಿಲ್ 14ರಂದು ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಕಾಳಗಿ ನಗರದಲ್ಲಿ ಆಚರಣೆ ಮಾಡಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಹಾಗೂ ಪಟ್ಟಣ ಅಭಿವೃದ್ಧಿ ಅಧಿಕಾರಿಗಳು ಪಂಕಜ ಎ ಹಾಗೂ ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಸಲಿಂಗಪ್ಪ ಡಿಗ್ಗಿ ಹಾಗೂ 135ನೇ ಜಯಂತಿ ಸಮಿತಿ ಅಧ್ಯಕ್ಷರು ಕಪಿಲ್ ದೊಡ್ಡಮನಿ ಸೇರಿ ಮಾಲಾರ್ಪಣೆ ಮಾಡಿ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಮುದಾಯದ ಮುಖಂಡರು, ಯುವಕರು, ಸಂಘಟನೆ ಮುಖಂಡರು ಉಪಸ್ಥಿತರಿದ್ದರು. ರಮೇಶ್ ಕುಡಾಳಿ, ಜೆಕೆ ನ್ಯೂಸ್ ಕನ್ನಡ, ಕಾಳಗಿ. ಮೋಸ್ಟ್ಲಿ ಅಂತ ಸಮಯದಲ್ಲಿ ನಾವೇನಾಗಿದ್ದಂದ್ರೆ ಅಷ್ಟು ಛಲದಿಂದ ನಾವು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಸಮಾಜದ ಕಟ್ಟಕಡೆಯ ಶೋಷಿತ ವರ್ಗದ ಪರಿಗಣಿಸತಕ್ಕಂಥ ಅಂತಹ ಸಮಾಜದ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಪ್ರತಿನಿತ್ಯದ ಬದುಕು ಹೋರಾಟ, ಪ್ರತಿ ಗಂಟೆಯ ಬದುಕು ಹೋರಾಟ ಒಂದು ದಿನದಲ್ಲ. ಈಗ ನಮಗೆ ಸಮಾನತೆ ಇದೆ, ನಮಗೆ ಸಂವಿಧಾನ ಇದೆ, ನಮಗೆಲ್ಲ ಎಲ್ಲ ಫೆಸಿಲಿಟೀಸ್ ಅದ. ಬಟ್ ಆ ಸಮಯದಲ್ಲಿ ಏನಿದ್ದಿಲ್ಲ. ಒಂದು ಸ್ಕೂಲಿಗೆ ಹೋದ್ರು ಒಂದು ಹೋರಾಟ, ಮನೆಗೆ ಬಂದ್ರು ಒಂದು ಹೋರಾಟ, ಒಂದು ಸೀರಿಯಲ್ ನಡ್ಕೊಂಡು ಹೋದ್ರು ಹೋರಾಟ. ಇಂಥ ಹೋರಾಟದ ಮಧ್ಯೆ ಅವ್ರು ಕಲ್ತಿದ್ದು ನಾವು ಒಬ್ಬರೇ ಹೆಂಗೆ ಗೆಲ್ಬೇಕಂತಲ್ಲ, ಇಂಥ ಎಲ್ಲ ಶೋಷಿತ ವರ್ಗದವ್ರು ನಾನು ಹೆಂಗೆ ಗೆಲ್ಲಿಸ್ಬೇಕು, ಇವ್ರನ್ನ ಸಮಾಜದ ಮುಖ್ಯವಾಹಿನಿ ನಾವು ಹೆಂಗೆ ತಗೊಂಡು ಹೋಗ್ಬೇಕಂತ ಹೇಳಿ ಅವರು ಸರ್ ಹೇಳಿದ್ರೆ ಶಿಕ್ಷಣದ ಹಾದಿ ಹಿಡಿದು ಬರೀ ಶೋಷಿತ ವರ್ಗದವರಿಗಷ್ಟಲ್ಲ, ಮಹಿಳೆಯರಿಗೂ ಬಹಳ ಕೀಳಾಗಿ ಕಾಣುವಂಥ ಸಮಾಜ ಅದ. ನಾವು ಸರ್ ಹೇಳಿದ್ರೆ ನೀವು ಮಹಿಳೆ ಬಗ್ಗೆ ಅಷ್ಟೇ ಮಾತಾಡ್ಬೋದು, ಆಬ್ವಿಯಸ್ಲಿ ಪ್ರೌಡ್. ಒಬ್ಬ ಹೆಣ್ಮಗಳಾಗಿ ನಾನು ಇವತ್ತು ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವರೇ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ. ಈಗ ನಾನು ಹೋದ ವರ್ಷನೂ ಹೇಳಿದ್ದೀನಿ, ಪ್ರತಿ ವರ್ಷನೂ ಹೇಳ್ತಿರ್ತೀನಿ, ಎಲ್ಲಿ ಹೋದ್ರೂ ಹೇಳ್ತಾ ಇರ್ತೀನಿ ನಾನು. ಯಾಕಂದ್ರೆ ಇದು ಮರಿಲಾರ್ದಂತ ಕೊಡುಗೆ ಕೊಟ್ಟರು ಅವರು. ಇಲ್ಲ ನಮ್ಗೆ ಎಲ್ಲಿ ನಾವು ಯಾವ ಎಕ್ಸಾಮ್ ಬರ್ತಿದ್ವಿ, ನಮ್ಗೆ ಎಲ್ಲಿ ಸ್ಕೂಲಿಗೆ ಕಳಿಸಿದ್ರು, ನಾವು ಎಲ್ಲಿ ಸ್ಕೂಲ್ ಹೋಗ್ತಿದ್ವಿ, ಸಾಧ್ಯನೇ ಇದ್ದಿಲ್ಲ. ನಾವು ಎಲ್ಲ ಸಮಾಜದ ಯಾವ ರೀತಿ ಕಟ್ಟುಪಾಡುಗಳಲ್ಲಿ ಒಳಗಾಗ್ತಿದ್ವಿ, ಅದೇ ರೀತಿ ಕಟ್ಟುಪಾಡು ಒಳಗಾಗಿ ನಾವು ಬದುಕ್ತೀವಿ, ನಮ್ದು ಕೊನೆ ಆಗ್ತಿತ್ತು. ಇವತ್ತು ಸಮಾಜದ ಮುಖ್ಯವಾಗಿ ತಂದಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳೇ ನನ್ನ ಗಮನವನ್ನು ಕಳಿಸುತ್ತಾ ನಾವು ಡ್ಯಾನ್ ಮಾಡ್ತಿರ್ತೀನಿ. ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಜಯಂತಿ ಬಂದಂಥ ಎಲ್ಲ ಸಮಸ್ತಕ್ಕಾಗಿ ನಾಗರಿಕರಿಗೂ ಹಾಗೂ ತನಿಖಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು 3 ವಿಷಯಕ್ಕೆ ಬಹಳ ಒತ್ತು ನೀಡಿದರು. ಮೊದಲನೇದಾಗಿ ಶಿಕ್ಷಣ, ಎರಡನೇದಾಗಿ ಸಂಘಟನೆ, ಮೂರನೇದಾಗಿ ಹೋರಾಟ. ಎಲ್ಲಿ ಶಿಕ್ಷಣದಲ್ಲಿ ಏನದ ತನ್ನಿಂದ ಸಾಧನೆ ಆಗಿ ಬರ್ತದೆ. ಹೀಗಾಗಿ ಅವರು ಹೆಚ್ಚಿನ ಒತ್ತು ಅನ್ನೋದು ಶಿಕ್ಷಣ ಕೊಟ್ಟಿವರು. ಶಿಕ್ಷಣ ನಂತರ ಏನಂತಾರೆ ಅವರು ಸಂಘಟನೆ ಮಾಡಬೇಕು. ಎಲ್ಲಿ ಅನ್ಯಾಯ ಅಥವಾ ಅಲ್ಲಿ ಸಂಘಟನೆದಿಂದ ಇದ್ದರೆ ಮಾತ್ರ ಆ ಸಂಘಟನೆ ಯಾವ ರೀತಿ ಇರಬೇಕಂದ್ರೆ ನ್ಯಾಯಯುತವಾಗಿರಬೇಕು. ಆ ಸಂಘಟನೆ ಎಲ್ಲಿ ಅನ್ಯಾಯ ಆಗ್ತಿರ್ತದೆ ಅಂತಲ್ಲಿ ಹೋಗಿ ನ್ಯಾಯಯುತವಾದ ಕೆಲಸವನ್ನು ಸಂಘಟನೆ ಮಾಡ್ಕೊಂಡೆ ಅವರು ಪ್ರತಿಯೊಬ್ಬರಿಗೂ ಅನ್ಯಾಯವಾಗುತ್ತಿರೋ ವಿರುದ್ಧ ಹೋರಾಟ ಸಲುವಾಗಿ ಸಂಘಟನೆ ಮಾಡಿದ ಅವರು ಒತ್ತು ನೀಡಿದರು. ಅದೇ ರೀತಿ ಎಲ್ಲಿ ಅನ್ಯಾಯ ಆಗ್ತದಲ್ಲಿ ಹೋರಾಟ ಕೂಡ ಮಾಡಬೇಕೆಂದವರು ಅವರ ಒಂದು ತತ್ವಗಳಿದ್ದು. ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳು, ಅವರ ಆದರ್ಶಗಳು ನಾವೆಲ್ಲರೂ ನಮ್ಮ ಮನದಲ್ಲಿ ಇಟ್ಕೊಂಡು ಅವರು ತೋರಿಸಿದ ದಾರಿ ಪ್ರಕಾರ ನಡೆಯೋಣ ಹಾಗೂ ಅವರು ಹಾಕಿಕೊಟ್ಟ ಒಂದು ಸಂವಿಧಾನಕ್ಕೆ ಗೌರವಿಸೋಣ, ಸಂವಿಧಾನ ರೀತಿಯಲ್ಲಿ ನಾವು ನಡೆಯೋಣ ಅಂತ ತಿಳಿಸಿ ಒಂದೆರಡು ಮಾತು ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.